ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹಸಿರು ಮನೆ ಬ್ಲಾಗ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತೊಂದು ಕ್ರ್ಯಾಬ್ ಸಾರು ಮಾಡುವ. ತುಂಬಾ ಟೇಸ್ಟಿಯಾಗಿರುವಂಥ ಕ್ರ್ಯಾಬ್. ಇಲ್ಲಿ ನಾನು 1 kg ಕ್ರ್ಯಾಬ್ ತೊಗೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫ್ರೆಶ್ ಆಗಿರುವಂತಹ ಕ್ರ್ಯಾಬ್ ಸಿಕ್ಕಿದೆ. ನೋಡಿ, ಇದನ್ನು ಚೆನ್ನಾಗಿ ನೀಟಾಗಿ ಕಟ್ ಮಾಡ್ಕೊಂಡು ತೊಗೊಂಡು ಬರ್ತೀನಿ. ನೋಡಿ ಎಷ್ಟು ನೀಟಾಗಿ ಕಟ್ ಮಾಡ್ಕೊಂಡು ತೊಗೊಂಡ್ಬಂದಿದ್ದೀನಿ. ಇದಕ್ಕೆ 1 ಚಮಚ ಉಪ್ಪು, 1/2 ಚಮಚ ಅರಿಶಿನ ಪುಡಿ, 1/2 ಚಮಚ ಅಚ್ಚ ಖಾರದ ಪುಡಿ, ಇಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳುವ. ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕು ಇದಕ್ಕೆ. ಇದನ್ನು ನಾನು ಒಂದು ಅರ್ಧ ಗಂಟೆ ಎತ್ತಿಟ್ಟಿದ್ದೀನಿ. ನಂತರ ಇಲ್ಲಿ ಒಲೆ ಮೇಲೆ ನಾನು ಇಲ್ಲಿ ಇಡೀ ಒಂದು ತೆಂಗಿನಕಾಯಿಯಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಈರುಳ್ಳಿ, ಒಂದು 10 ಎಸಳು ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕಿದು. ಯಾಕಂದರೆ ತೆಂಗಿನಕಾಯಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಯಾಕಂದರೆ ಕ್ರ್ಯಾಬ್ ಸಾರು ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೂ ಕೂಡ ಒಂದು 1/4 ಚಮಚ ಆಗುವಷ್ಟು ಅರಿಶಿನ ಪುಡಿ ಹಾಕ್ಕೊಂಡೆ ಚೆನ್ನಾಗಿ ಹುರ್ಕೋಬೇಕು. ನಂತರ ಇಲ್ಲಿ ಮಸಾಲೆಗೆ ನಾನೊಂದು 20 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 2 ಚಮಚ ಕೊತ್ತಂಬರಿ ಬೀಜ, 1 ಚಮಚ ಉದ್ದಿನಬೇಳೆ, ಒಂದು 10 ಮೆಂತ್ಯ ಕಾಳು, ಒಂದು ಅರ್ಧ ಚಮಚ ಜೀರಿಗೆ, ಒಂದು 1/4 ಚಮಚ ಆಗುವಷ್ಟು ಅಜ್ವಾನ, ಮತ್ತು 2 ಚಮಚ ಆಗುವಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ. ಈಗ ಮಸಾಲೆನ ರುಬ್ಬೋದಕ್ಕೆ ಹಾಕ್ಕೊಳ್ಳುವ. ನೋಡಿ, ಇದು ಜಾಸ್ತಿ ನೈಸ್ ಆಗಬಾರ್ದು. ಆ ಕಡೆ ರುಬ್ಬುವಷ್ಟರಿಗೆ ಇಲ್ಲಿ ಕ್ರ್ಯಾಬನ್ನು ಬೇಯೋದಕ್ಕೆ ಇಡೋಣ. ಇಲ್ಲಿ ನಾನು ಒಂದು 3 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು 4-5 ಬೆಳ್ಳುಳ್ಳಿ ಚಚ್ಕೊಂಡು ತಗೊಂಡಿದ್ದೀನಿ, 1 ಈರುಳ್ಳಿ ಮತ್ತು 1 ಟೊಮೆಟೊ ಕಟ್ ಮಾಡ್ಕೊಂಡು ತೊಗೊಂಡ್ಬಂದಿದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇದು ಫ್ರೈ ಆದಮೇಲೆ ಈಗ ನಾವು ಕ್ರ್ಯಾಬನ್ನು ಬೇಯೋದಕ್ಕೆ ಇಡೋಣ. ನಾವು ಇದನ್ನು ಕುಂದಾಪುರ ಭಾಷೆಯಲ್ಲಿ ಜಾರಿ ಅಂತೀವಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಸಾಂಬಾರು. ಈ ಕಡೆ ಮಸಾಲೆ ಒಂದು ಅರ್ಧ ರುಬ್ಬಿ ಆದ ತಕ್ಷಣ ಅದಕ್ಕೆ ನಾವೀಗ ಹುಣಸೆ ಹುಳಿನ ಆ್ಯಡ್ ಮಾಡ್ಕೊಂಡು ಬಿಡುವ. ನೋಡಿ, ಹುಣಸೆ ಹುಳಿ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ರುಬ್ಬೋದೇನು ಬೇಡ. ಇದು ನೈಸ್ ಆಗಬಾರ್ದು, ಅದಕ್ಕೋಸ್ಕರ. ನೋಡಿ, ಈ ಕಡೆ ಕ್ರ್ಯಾಬು ಬೆಂದಿದೆ, ತುಂಬಾ ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಈ ಕಡೆ ನನ್ನ ಮಸಾಲೆನೂ ಕೂಡ ತೆಗೆದಿಟ್ಟಿದ್ನಲ್ಲ, ಈಗ ಇದಕ್ಕೀಗ ಸೇರಿಸ್ಕೊಂಡು ಬಿಡುವ. ನೋಡಿ, ಇದು ಜಾಸ್ತಿ ನೀರು ಹಾಕಬಾರ್ದು, ಗಟ್ಟಿಯಾಗಿ ಇರಬೇಕಿದು. ಈಗ ನಂತರ ಮತ್ತೆ 1 ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು. ಉಪ್ಪು ಸಾಕಾಗೋದಿಲ್ಲ, ಕ್ರ್ಯಾಬಿಗೂ ಫಸ್ಟ್ 1 ಚಮಚ ಉಪ್ಪು ಹಾಕಿದ್ದೆ ನಾನು. ನೋಡಿ, ಇಷ್ಟು ಗಟ್ಟಿಯಾಗಿರಬೇಕು ಮಸಾಲೆ. ಇದು ಚೆನ್ನಾಗಿ ಕುದಿ ಬರಬೇಕೀಗ. ಅದಕ್ಕೋಸ್ಕರ ನಾನೊಂದು 10 ನಿಮಿಷ ಮುಚ್ಚಿಟ್ಕೊಂಡೇ ಕುದಿಸ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ನೋಡಿ, ಸಾಂಬಾರು ತೆಳುವಾಗಿಲ್ಲ ನೋಡಿ, ತೆಳ್ಳಗಾಗಬಾರ್ದಿದು, ದಪ್ಪನೇ ಇರಬೇಕು. ಕುದೀತಾ ಇರುವಾಗಲೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡು ಬಿಡುವ. ನಂತರ ನಾನು ಒಂದು ಮುಚ್ಚಿಟ್ಟು ಒಂದು 5 ನಿಮಿಷ ಕುದಿಸಿ ಹಾಗೆ ಒಂದು ಅರ್ಧ ಗಂಟೆ ಇಟ್ಟಿದ್ದೀನಿ. ನೋಡಿ, ಈ ಥರ ರೆಡಿಯಾಗಿದೆ. ನಮ್ಮ ಕುಚ್ಚಲಕ್ಕಿ ಅನ್ನಕ್ಕಂತೂ ಸೂಪರಾಗಿರುತ್ತೆ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.